ಫೋನ್ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ್ದಾವೆ ವಿಪಕ್ಷಗಳು. ಇದೆಲ್ಲ ಸುಳ್ಳು ಅಂತ ಅಲ್ಲಗಳೆದ ಕಾಂಗ್ರೆಸ್ನ ತಿರುಗೇಟು ಹೇಗಿತ್ತು? ಹಾಲು ಜೇನಿನಂತಹ ಸಂಬಂಧ, ಅದಕ್ಕೆ ಹುಳಿ ಹಿಂಡುವ ಪ್ರಯತ್ನ ಅಂತ ಸಿಎಂ ಹೇಳಿದ್ಯಾಕೆ? ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾನು ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರು ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿರೋರು. ಅತ್ತ ಕುರ್ಚಿ ಕದನ, ಇತ್ತ ಫೋನ್ ಟ್ಯಾಪಿಂಗ್. ಸಿಎಂ ಕುರ್ಚಿಗಾಗಿ ನಡೆಯುತ್ತಿದ್ದ ಫೋನ್ ಕದ್ದಾಲಿಕೆ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಕುರ್ಚಿ ಕದನ ದಿನದಿಂದ ದಿನಕ್ಕೆ ತಾರಕಕ್ಕೆ ಏರುತ್ತಲೇ ಇದೆ. ಸಿಎಂ ಸಿದ್ದರಾಮಯ್ಯ ಬಣ, ಡಿಸಿಎಂ ಡಿಕೆಶಿ ಬಣದ ಒಕ್ಕೂಟಗಳು, ವಿದೇಶ ಪ್ರವಾಸ, ರೆಸಾರ್ಟ್ ರಾಜಕೀಯ ಮೇಲಾಟಗಳು, ಪರಸ್ಪರ ಹೇಳಿಕೆಗಳು ಬಣಗುದ್ದಾಟವನ್ನು ತೀವ್ರಗೊಳಿಸಿವೆ. ಹೌದು, ಸಿಎಂ ಬಣದವರು ಇತ್ತೀಚೆಗಷ್ಟೇ ಫಾರಿನ್ ಟ್ರಿಪ್ಗೆ ಹೋಗಿದ್ರು. ಫಾರಿನ್ನಲ್ಲಿ ಸಿಎಂ ಕುರ್ಚಿಯ ಲೆಕ್ಕಾಚಾರ ಹಾಕಿದ್ರು. ಇದಕ್ಕೆ ಡಿಕೆ ಟೀಮ್ ಕೂಡ ಪ್ರತಿತಂತ್ರ ಹೆಣೆದಿದ್ದು. ಡಿಕೆ ಶಿವಕುಮಾರ್ ಬಣದ 20ಕ್ಕೂ ಹೆಚ್ಚು ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಔತಣಕೂಟ ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಸಿಎಂ ಕುರ್ಚಿ ಸ್ಥಾನದಲ್ಲಿ ಡಿಕೆಶಿ ಕೂತ್ಕೊಳ್ಳೇಬೇಕು ಅನ್ನೋ ಒತ್ತಡ ಹೈಕಮಾಂಡ್ ಮೇಲೆ ಹೇರೋಕೆ ಪ್ಲಾನ್ ನಡೆಸಿದ್ದಾರೆ. ಆದರೆ ಡಿಕೆಶಿಯನ್ನ ಸಿಎಂ ಕುರ್ಚಿ ಸ್ಥಾನದಿಂದ ದೂರ ಬಿಡೋಕೆ ಸಿಎಂ ಪ್ರಯತ್ನ ನಡೆಸ್ತಾಗಿದ್ದಾರಂತೆ. ಡಿಕೆಶಿ ಮತ್ತು ಡಿಕೆಶಿ ಆಪ್ತರನ್ನು ಟ್ರ್ಯಾಪ್ನಲ್ಲಿ ಸಿಲುಕಿಸೋಕೆ ಫೋನ್ ಟ್ಯಾಪಿಂಗ್ ಮಾಡ್ತಾಗಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ಹೀಗಂತ ಹೇಳ್ತಾಗಿರೋದು ನಾವಲ್ಲ, ರಾಜ್ಯದ ವಿಪಕ್ಷಗಳು, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಗಂಭೀರ ಆರೋಪ ಮಾಡಿದ್ದಾವೆ. ಈ ರೀತಿ ಮೊದಲ ಆರೋಪ ಮಾಡಿರೋದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಎಲ್ಲ ಸರ್ಕಾರದ್ದು ಫೋನ್ ಟ್ಯಾಪಿಂಗ್ ಇರುತ್ತೆ, ತಮ್ಮದೇ ಶಾಸಕರ ಮೇಲೆ ಬೇಹುಗಾರಿಕೆ ಇದೇ ಮೊದಲು. ಸಿಎಂ ಆಗಬೇಕು ಅಂದುಕೊಂಡವರು ಟ್ಯಾಪಿಂಗ್ ಮಾಡ್ತಿದ್ದಾರೆ. ಕೆಲವರು ಫೋನ್ ಟ್ಯಾಪಿಂಗ್ ಮಾಡಿ ಪತಿವ್ರತೆ ರೀತಿ ವರ್ತಿಸ್ತಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ನಾನು ಅವರ ಪಕ್ಷದ ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಇವ್ರ ಮೇಲೆ ಅವ್ರ ಮೇಲೆ, ಯಾಕೆಂದ್ರೆ ಇಂಟೆಲಿಜೆನ್ಸ್ನಲ್ಲೂ ಈಗ ಮುಖ್ಯಮಂತ್ರಿ ಆಗಬೇಕು, ಕುರ್ಚಿ ಕೊಡಿ ಅಂತ ಕೇಳ್ತಕ್ಕಂಥ ಜೊತೆನೂ ಇದ್ದಾರೆ. ಈಗ ಮುಖ್ಯಮಂತ್ರಿ ಉಳಿಸಬೇಕು ಅಂತಕ್ಕಂಥ ಒಂದು ವಿಂಗು ಇದೆ. 2 ಕಡೆಯಿಂದ ಇಂಟೆಲಿಜೆನ್ಸ್ ನಡೀತಾ ಇರ್ತದೆ. ಆದರೆ ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲಾ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಅದು ನೀವು ಅವ್ರನ್ನೇ ಕೇಳಿದ್ರೆ ಹೇಳ್ತಾರೆ. ಕೆಲವು ತಿಂಗಳ ಹಿಂದೆ ಎಚ್ಡಿಕೆ ಗಿಂತದ್ದೇ ಆರೋಪ ಮಾಡಿದ್ರು. ಈಗ ಮತ್ತೆ ಅದೇ ಬಾಂಬನ್ನೇ ಮತ್ತೆ ಬ್ಲಾಸ್ಟ್ ಮಾಡಿದ್ದಾರೆ. ಎಚ್ಡಿಕೆ ಆರೋಪದ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದೇ ಆರೋಪ ಮಾಡಿದ್ದು. ವಿಪಕ್ಷ ನಾಯಕರ ಆರೋಪ ಮತ್ತಷ್ಟು ಗಂಭೀರವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಡಿಸಿಎಂ ಬಣದ ಲೆಕ್ಕಾಚಾರ ತಿಳಿಯಲು ಫೋನ್ ಟ್ಯಾಪಿಂಗ್ ಮಾಡಲಾಗ್ತಿದೆ. ಓರ್ವ ಎಸ್ಪಿ ನೇತೃತ್ವದಲ್ಲಿ ಆದೇಶರಹಿತ ಎಸ್ಐಟಿ ರಚನೆಯಾಗಿದೆ. ಡಿಕೆಶಿ ಆಪ್ತರು ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ ಅಂತಾನೆ ಬೇಹುಗಾರಿಕೆ ಮಾಡ್ತಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಈಗಾಗಲೇ ಯಾರ್ಯಾರು ಡಿಕೆ ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾ ಇದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರು ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಾನೆ ಹೇಳ್ಬೋದು, ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ಅಂತ ವಿಪಕ್ಷ ನಾಯಕರದ್ದು ಗಂಭೀರ ಆರೋಪ. ಕುರ್ಚಿಗಾಗಿ ಫೋನ್ ಟ್ಯಾಪಿಂಗ್ ಅನಿವಾರ್ಯ ಆಗಿದ್ರೂ ಇರಬಹುದು ಅಂತ ವ್ಯಂಗ್ಯ ಮಾಡಿದ್ದಾರೆ ಸಿಟಿ ರವಿ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕೂಡ ಈ ಬಗ್ಗೆ ಮಾತಾಡಿದ್ದು. ನಮ್ಮ ಬಳಿ ಯಾರ್ಯಾರ ಫೋನ್ ಟ್ಯಾಪಿಂಗ್ ಆಗ್ತಾಗಿತ್ತು ಅದೆಲ್ಲ ಮಾಹಿತಿ ಇದೆ ಎಂದಿದ್ದಾರೆ. ವಿಪಕ್ಷದ ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ಫೋನ್ ಟ್ಯಾಪಿಂಗ್ ಆರೋಪ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದಷ್ಟೇ ಅಲ್ಲದೆ ಮಾಧ್ಯಮದ ಹೇಳಿಕೆ ಹರಡಿಸಿ ವಿಪಕ್ಷಗಳ ವಿರುದ್ಧ ಕಿಡಿಕಾರಿದ್ದಾರೆ.
ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ಆರೋಪ ತಾಕಳ್ಳ ಪರರ ನಂಬಾಗಾದೆಯಂತಿದೆ. ಇದು ಡಿಕೆಶಿ ಮತ್ತು ನನ್ನ ನಡುವಿನ ಹಾಲು ಜೇನಿನ ಸಂಬಂಧಕ್ಕೆ ಹುಳಿ ಹಿಂಡುವ ಪ್ರಯತ್ನ. ನಮ್ಮಲ್ಲಿ ನನ್ನ ಬೆಂಬಲಿಗರು, ಡಿಕೆಶಿ ಬೆಂಬಲಿಗರು ಅಂತಿಲ್ಲ. ಎಲ್ಲರೂ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು. ಗೂಢಚರ್ಯೆ ಪಾಠ ಪೂಜ್ಯ ತಂದೆಯವರೇ ಹೇಳಿಕೊಟ್ಟಿರಬಹುದು. ಇಂಥ ಕುತಂತ್ರ ಬುದ್ಧಿಯಿಂದಲೇ ಅವರು ಪ್ರಧಾನಿ ಹುದ್ದೆ ಕಳೆದುಕೊಂಡ್ರು. ಪ್ರಧಾನಿಯಾಗಿದ್ದಾಗ ಎಐಸಿಸಿ ಅಧ್ಯಕ್ಷ ಸೀತಾರಾಮ್ ಕೇಸರಿ ಫೋನ್ ಟ್ಯಾಪಿಂಗ್ ಮಾಡಿದ್ರು. ಅದೇ ಕಾರಣಕ್ಕೆ ಅಲ್ಲವೇ ಕಾಂಗ್ರೆಸ್ ಬೆಂಬಲವನ್ನ ವಾಪಸ್ ಪಡೆದಿತ್ತು. ಫೋನ್ ಟ್ಯಾಪಿಂಗ್ ಆರೋಪ ಅತೃಪ್ತ ಆತ್ಮಗಳ ಹತಾಶ ಹೇಳಿಕೆ. ನಮ್ಮಿಬ್ಬರ ಸಂಬಂಧ ಕೆಡಿಸುವ ಉದ್ದೇಶವಿದ್ದರೆ ಶುಭಾಶಯ ಅಂತ ಹೇಳಿ ಮಾಧ್ಯಮ ಪ್ರಕಟಣೆ ಮೂಲಕ ವಿಪಕ್ಷಗಳಿಗೆ ಸಿಎಂ ಚಾಟಿ ಬೀಸಿದ್ದಾರೆ. ಇನ್ನು ಫೋನ್ ಟ್ಯಾಪಿಂಗ್ ಬಗ್ಗೆ ಮಾತಾಡಿರೋ ಡಿಕೆಶಿ ಇದೆಲ್ಲ ನಂಗೆ ಗೊತ್ತಿಲ್ಲ ಎಂದಿದ್ದಾರೆ. ನೋಡಪ್ಪ, ನನಗೆ ಗೊತ್ತಿಲ್ಲ. ಏನಾದ್ರು ಇದ್ರೆ ಐ ವಾಸ್ ಟೋಲ್ಡ್, ಈಗ ಯಾರು ಹೇಳಿದ್ರು ಚೀಫ್ ಮಿನಿಸ್ಟರ್ ಅವರು ದೇ ಹ್ಯಾವ್ ಗಿವನ್ ಸ್ಟೇಟ್ಮೆಂಟ್ ಆನ್ ದಿಸ್ ಇಶ್ಯೂ ಅಂತ. ಆನರಬಲ್ ಹೋಮ್ ಮಿನಿಸ್ಟರ್ ಇದ್ದಾರೆ. ನನಗೂ ಹೋಮ್ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆ ಪೊಲೀಸ್ ಇರೋದು ಬಿಟ್ರೆ ನನಗೆ ಯಾರು ನಾನು ಮಾತಾಡೋಕ್ಕೆ ಹೋಗಲ್ಲ. ನಮಗೆ ಬೆನ್ಗಾವಲಿಗೆ ಅವ್ರು ಇದ್ದಾರೆ ಒಂದಷ್ಟು ಜನ, ಒಂದು 8 ಜನ. ಫೋನ್ ಟ್ಯಾಪಿಂಗ್ ಆರೋಪ ಅಲ್ಲಗಳೆದ ಗೃಹ ಸಚಿವ ಪರಮೇಶ್ವರ್, ಸರ್ಕಾರ ನಡೆಸುವ ನಮಗೆ ಹೆಚ್ಚು ಮಾಹಿತಿ ಇರುತ್ತೆ, ಅವರಿಗೆ ಇರಲ್ಲ. ಪೊಲಿಟಿಕಲ್ ಇಂಟೆಲಿಜೆನ್ಸ್ ವಿಂಗ್ ಇದೆ, ಪ್ರತಿದಿನ ಸಿಎಂಗೆ ಮಾಹಿತಿ ಸಿಗತ್ತೆ. ಫೋನ್ ಟ್ಯಾಪಿಂಗ್ ಎಲ್ಲ ನಡೆಯೋದೇ ಇಲ್ಲ ಎಂದಿದ್ದಾರೆ ಪರಮೇಶ್ವರ್. ಸರ್ಕಾರ ನಡೆಸೋರು ನಾವು, ನಮಗೆ ಹೆಚ್ಚು ಮಾಹಿತಿ ಇರುತ್ತೆ, ಪುನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವರಿಗೆ ಯಾರು ಹೇಳಿದ್ದಾರೆ? ಗೂಢಚರ್ಯರು, ಇಂಟೆಲಿಜೆನ್ಸ್ನವರು ಅವರಿಗೆ ಹೇಳಿದ್ದಾರೆ. ಯಾವುದೂ ಸಹ ಅಂತ ಬೆಳವಣಿಗೆಗಳೇ ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಫೋನ್ ಟ್ಯಾಪ್ ಮಾಡಿ ಅವರೆಲ್ಲೋದ್ರು ಇಲ್ಲೆಲ್ಲೋದ್ರು, ಅವ್ರು ಯಾರ ಹತ್ರ ಮಾತಾಡಿದ್ರು, ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನೂ ಇಲ್ಲ. ಸಿಎಂ ಕಾನೂನು ಸಲಹೆಗಾರ ಕೆಎಸ್ ಪೊನ್ನಣ್ಣ, ಫೋನ್ ಟ್ಯಾಪಿಂಗ್ ಮಾಡಲು ಸಾಕಷ್ಟು ಪ್ರೊಸೀಜರ್ ಇದೆ. ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಸೂಕ್ತ ಸಾಕ್ಷಿ ಕೊಡಬೇಕು. ಫೋನ್ ಟ್ಯಾಪಿಂಗ್ ಅನ್ನೋದು ಬಹಳ ಗಂಭೀರ ವಿಚಾರ. ಈ ಹಿಂದೆ ರಾಮಕೃಷ್ಣ ಹೆಗಡೆ ರಾಜೀನಾಮೆ ಕೊಡಬೇಕಾಯಿತು. ಆಧಾರ ರಹಿತ ಆರೋಪ ಮಾಡಿ ಗೊಂದಲ ಸೃಷ್ಟಿಸಬಾರದು ಅಂತ ಕಿಡಿಕಾರಿದ್ದಾರೆ. ಫೋನ್ ಅನ್ನ ಟ್ಯಾಪ್ ಮಾಡಬೇಕು ಅಂತ ಹೇಳಿದ್ರೆ ತನ್ನದೇ ಆದಂತಹ ಪ್ರಕ್ರಿಯೆ ಇದೆ, ಕಾನೂನಿದೆ. ಅದು ಫೋನ್ ಟ್ಯಾಪಿಂಗು ಮುಚ್ಚುಮರೆಯಲ್ಲಿ ಮಾಡಿದ್ರೆ ಬಹಳ ದೊಡ್ಡ ಅಪರಾಧ, ಬಹಳ ಗಂಭೀರವಾದಂಥ ವಿಚಾರ. ಅದರಿಂದ ಈಗ ರಾಜಕೀಯವಾಗಿ ಹೇಳಿಕೆಗಳನ್ನು ಹೇಳೋದನ್ನ ನಾವು ಕೂಡ ಅದನ್ನು ಸೀರಿಯಸ್ ಆಗಿ ಪರಿಗಣಿಸೋಂತಿಲ್ಲ. ಈ ರಾಜಕೀಯವಾಗಿ ಏನೋ ಒಂದು ಸ್ವಲ್ಪ ಗೊಂದಲ ಸೃಷ್ಟಿಯಾಗಲಿ, ಏನೋ ಲಾಭ ಆಗಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ಇದು ನಿರಾಧಾರಿತವಾದಂಥ ಹೇಳಿಕೆ. ಈಗಾಗಲೇ ನಾನು ಹೇಳಿದಾಗೆ ಭಾಳ ಗಂಭೀರವಾದಂಥ ಆರೋಪ. ಇದು ಸರ್ವೋಚ್ಚ ನ್ಯಾಯಾಲಯ ಕೂಡ ಪರಿಗಣಿಸ್ತದೆ. ಈ ಆರೋಪಗಳು ಮಾಡೋದಕ್ಕಿಂತ ಮುಂಚೆ ಈಗೇನು ಆಧಾರ ಇದೆ ಅಂತ ಹೇಳೋದನ್ನ ಮೊದಲು ಮಾಧ್ಯಮದ ಮುಂದೆ ಬಿಚ್ಚಿಡಬೇಕು. ಫೋನ್ ಟ್ಯಾಪಿಂಗ್ ಆಗ್ತಾಗಿದೆ ಅಂತ ವಿಪಕ್ಷಗಳು ಹೇಳ್ತಾಗಿದ್ದು, ಆ ರೀತಿ ಏನೂ ನಡೆಯುತ್ತಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾಗಿದ್ದಾರೆ. ಯಾರ್ಯಾರ ಫೋನ್ ಟ್ಯಾಪಿಂಗ್ ಆಗ್ತಿದೆ ನಮಗೆ ಗೊತ್ತು ಅಂತ ವಿಪಕ್ಷಗಳು ಹೇಳ್ತಿದ್ದು, ಮುಂದಿನ ದಿನಗಳಲ್ಲಿ ಸಾಕ್ಷ್ಯಗಳನ್ನ ಕೊಡೋ ಸಾಧ್ಯತೆ ಇದೆಯಾ? ಕಾದು ನೋಡಬೇಕಿದೆ.